ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿ ಆಷಾಢ ಮಾಸದ ಬಗ್ಗೆ ತಿಳಿತಾ ಹೋಗೋಣ. ಆಷಾಢ ಮಾಸ ಯಾವಾಗ ಆರಂಭವಾಗ್ತಾ ಹೋಗುತ್ತೆ ಮತ್ತು ಈ ಒಂದು ಮಾಸದಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಪೂಜೆಗಳನ್ನು ಮಾಡೋದ್ರಿಂದ ವಿಶೇಷ ದೇವರ ಅನುಗ್ರಹವನ್ನು ಪಡೆಯಬಹುದು ಎಂಬುದರ ಬಗ್ಗೆ ಇವತ್ತಿನ ದಿನ ಡೀಟೇಲ್ ಆಗಿ ತಿಳಿತಾ ಹೋಗೋಣ ಸ್ನೇಹಿತರೆ. ಈ ಒಂದು ಆಷಾಢ ಮಾಸ ಬರ್ತಕ್ಕಂತಹ ಜುಲೈ 15ರಿಂದ ಆಗಸ್ಟ್ 12ರವರೆಗೆ ಈ ಒಂದು ಆಷಾಢ ಮಾಸ ಇರಲಿದೆ. ಈ ಒಂದು ಮಾಸವನ್ನ ವಿಶೇಷವಾಗಿ ನಾವು ವಿಷ್ಣು ಮತ್ತು ಮಹಾಲಕ್ಷ್ಮಿಯರ ಆರಾಧನೆಗೆ ಮೀಸಲಿಡಲಾಗಿದೆ. ಈ ಒಂದು ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಬರ್ತಕ್ಕಂಥ 4ರಿಂದ 5 ವಾರ ಶುಕ್ರವಾರಗಳನ್ನು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಅತ್ಯಂತ ಹೆಚ್ಚಿನ ಉಪಯುಕ್ತವಾದಂತಹ ಮಾಸ ಈ ಒಂದು ಆಷಾಢ ಮಾಸವಾಗಿರುತ್ತೆ. ದೇವರ ಆರಾಧನೆ, ದಾನ, ಜಪ, ತಪಸ್ಸಿಗೆ ಅತ್ಯಂತ ಶ್ರೇಷ್ಠವಾದಂತಹ ಪವಿತ್ರವಾದಂತಹ ಮಾಸವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗ್ತದೆ. ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ, ಆದರೆ ದೇವತಾ ಆರಾಧನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಹಾಗೂ ಈ ಒಂದು ಮಾಸದಲ್ಲಿ ಸುಮಂಗಲಿಯರ ದೀರ್ಘಾಯುಷ್ಯು, ಸಂಪತ್ತು ಹಾಗೂ ಐಶ್ವರ್ಯವನ್ನು ಅಭಿವೃದ್ಧಿಗೊಳಿಸಲು ಈ ಒಂದು ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡಲಾಗ್ತದೆ ಸ್ನೇಹಿತರೆ. ಈ ಒಂದು ಮಾಸವು ವಿಷ್ಣು ದೇವರಿಗೆ ಸಂಬಂಧಪಟ್ಟಿರುವುದರಿಂದ ಹೆಚ್ಚಿನದಾಗಿನ ಪುಣ್ಯದ ಫಲಗಳನ್ನು ನೀವು ಈ ಒಂದು ಮಾಸದಲ್ಲಿ ಪಡೆಯಬಹುದು. ಹಾಗೂ ಈ ಮಾಸದಲ್ಲಿ ವಿಶೇಷವಾಗಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡಲಾಗ್ತದೆ. ಯಾವ ವ್ಯಕ್ತಿಯು ಈ ಒಂದು ಮಾಸದಲ್ಲಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡುತ್ತಾರೋ ಅಂತಹ ಮನೆಗಳಲ್ಲಿ ಎಂದಿಗೂ ಕೂಡ ದಾರಿದ್ರ್ಯತನ ಇರೋದಿಲ್ಲ ಎಂದು ಹೇಳಲಾಗ್ತದೆ. ಧನ ಕನಕಗಳಿಗೆ ಕೊರತೆ ಉಂಟಾಗುವುದಿಲ್ಲ ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮನೆಗಳಲ್ಲಿ ಸದಾ ನೆಮ್ಮದಿಯಿಂದ ಇರಬೇಕು ಅಂದರೆ ಈ ಒಂದು ಮಾಸದಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬಹುದು. ಮುಖ್ಯವಾಗಿ ಧನ ಧಾನ್ಯ ಸಮೃದ್ಧಿಗಾಗಿ ಈ ಒಂದು ಆಷಾಢ ಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗ್ತದೆ ಸ್ನೇಹಿತರೆ. ಈ ಮಾಸದಲ್ಲಿ ವಿವಿಧ ರೀತಿಯಾದಂತಹ ಅಡುಗೆಗಳನ್ನು ಮಾಡಿ ವಿಶೇಷ ನೈವೇದ್ಯಗಳನ್ನು ಮಾಡಲಾಗ್ತದೆ. ಹಾಗೂ ಪ್ರತಿ ಶುಕ್ರವಾರ ವಿಶೇಷ ಅಭಿಷೇಕ ಮಂತ್ರದ ಪಠಣೆಯಿಂದ ಜೊತೆಗೆ ಈ ಒಂದು ಮಾಸದಲ್ಲಿ ಪ್ರತಿನಿತ್ಯ ನೀವು ವಿಶೇಷವಾಗಿ ಇರ್ತಕ್ಕಂತಹ ಕನಕದಾರ ಸ್ತೋತ್ರಗಳನ್ನ ಮತ್ತು ವಿಷ್ಣು ಸಹಸ್ರನಾಮಗಳನ್ನು ಪಠಿಸೋದ್ರಿಂದ ಹೆಚ್ಚಿನ ಫಲಗಳನ್ನು ನೀವು ಕಾಣಬಹುದಾಗಿದೆ. ಈ ಮಾಸದಲ್ಲಿ ಪುರಿ ಜಗನ್ನಾಥನ ಯಾತ್ರೆಯು ಕೂಡ ಬರ್ತಾ ಹೋಗುತ್ತೆ. ಈ ಒಂದು ಮಾಸದಲ್ಲಿ ನೆಲ್ಲಿಕಾಯಿಯ ದೀಪವನ್ನು ಮಾಡಿ ಆ ಒಂದು ಮಹಾಲಕ್ಷ್ಮಿಗೆ ಬೆಳಗೋದ್ರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಎಂದು ಹೇಳಲಾಗ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ನದಿ ಸ್ನಾನಗಳನ್ನ ತೀರ್ಥಕ್ಷೇತ್ರಗಳಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ಪಾಪ ಕರ್ಮಗಳು ಕಳೆದು ಹೋಗುತ್ತೆ ಎಂದು ಹೇಳಲಾಗ್ತದೆ. ಹಾಗೂ ಈ ಒಂದು ಸಮಯದಲ್ಲಿ ನೀವು ಚಪ್ಪಲಿ, ನೀರು, ಛತ್ರಿ ಹಾಗೂ ನೆಲ್ಲಿಕಾಯಿಗಳನ್ನ ದಾನವಾಗಿ ನೀಡೋದ್ರಿಂದ ಅಧಿಕ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂದು ಹೇಳಲಾಗ್ತದೆ. ವಿಶೇಷವಾಗಿರ್ತಕ್ಕಂಥ ದೈವಾರಾಧನೆಗೆ ದಾನ ಧರ್ಮಗಳಿಗೆ ಹೆಸರಾಗಿರ್ತಕ್ಕಂಥ ಈ ಒಂದು ಮಾಸವು ಅತ್ಯಂತ ಶುಭ ಮಾಸವೆಂದೇ ಹೇಳಬಹುದು. ಹಾಗೂ ಈ ಒಂದು ಮಾಸದಲ್ಲಿ ಪಿತೃಗಳ ಶಾಪ ದೋಷಗಳನ್ನು ಕಳೆಯುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಸಮಯದಲ್ಲಿ ಚತುರ್ಮಾಸ ವ್ರತವನ್ನು ಆರಂಭಿಸಲಾಗ್ತದೆ. ಹಲವಾರು ಧಾರ್ಮಿಕ ಆಚರಣೆಗಳನ್ನು ಈ ಒಂದು ಮಾಸದಲ್ಲಿ ನಾವು ಮಾಡಲಾಗ್ತದೆ. ವಿಶೇಷವಾಗಿ ಹೇಳಬೇಕು ಅಂದ್ರೆ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನಾವು ವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಲಾಗ್ತದೆ. ಹಾಗೂ ಈ ಒಂದು ಮಾಸದಲ್ಲಿ ನೀವು ಲಕ್ಷ್ಮೀ ಕೃಪೆಯನ್ನು ಪಡೆಯಬೇಕು ಅಂದರೆ ಪ್ರತಿದಿನ ಸಂಜೆ ತುಪ್ಪದ ದೀಪವನ್ನು ಬೆಳಗಿಸುವುದು ಅತ್ಯಂತ ಮುಖ್ಯವೆಂದು ಹೇಳಲಾಗ್ತದೆ. ಹಾಗೂ ಮಹಾಲಕ್ಷ್ಮಿ ಮಂತ್ರ ಸ್ತೋತ್ರಗಳನ್ನು ಪಠಿಸುವುದು ಕೂಡ ಹೆಚ್ಚಿನ ಒಂದು ಫಲವನ್ನು ನೀವು ಕಾಣಬಹುದು. ವಿಶೇಷವಾಗಿ ಶುಕ್ರವಾರ ಕಮಲದ ಹೂವುಗಳನ್ನು ಮಹಾಲಕ್ಷ್ಮಿ ದೇವರಿಗೆ ಅರ್ಪಿಸಿ ಹಾಗೂ ಮತ್ತು ವಿಶೇಷವಾದಂತಹ ರಂಗೋಲಿಗಳನ್ನು ಹಾಕಿ ಪೂಜೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹವನ್ನು ನೀವು ಪಡೆಯಬಹುದಾಗಿದೆ. ಬಡವರಿಗೆ ದಾನ ಧರ್ಮಗಳನ್ನು ಮಾಡುವುದು ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನೀವು ಕಾಣಬಹುದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಆಷಾಢ ಮಾಸದ ಬಗ್ಗೆ ಸರಳವಾಗಿ ಮಾಹಿತಿಯನ್ನು ನೀಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿ ಆರಾಧನೆಯನ್ನು, ಅದರಲ್ಲೂ ಶುಕ್ರವಾರ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿತಾ ಹೋಗೋಣ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.